ಹೋಗುದು ನೋಡ್ತೀರಾ ಹಿಂಗಾಗ್ತಾವನ್ನೇ ಡ್ಯಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕಾರ್ತಿಕ ಸೋಮವಾರ ದಿನ ನಾನು ಈ ವ್ಲಾಗ್ನ ಮಾಡಿದ್ದೆ. ಅವತ್ತಿನ ದಿನ ಈವ್ನಿಂಗು ಎಲ್ಲ ಒರೆಸಿ ಎಲ್ಲ ಗುಡಿಸಿ ಮನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ. ಲೇಟೇ ಆಯಿತು, ಮಾರ್ನಿಂಗ್ ಮಾಡೋಕ್ಕಾಗಿರಲಿಲ್ಲ, ಈವ್ನಿಂಗ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ವಿಡಿಯೋ ತೊಗೊಂಡಿದ್ದೆ. ನನ್ನ ಮಗ ಫಸ್ಟ್ ಪೂಜೆ ಮಾಡ್ತಾ ಇದ್ದ. ಅವ್ನು ಹಿಂಗೆ ಉಲ್ಟಾ ಮಾಡ್ತಾ ಇರ್ತಾನೆ ಪೂಜೆನ. ನಾನು ಎಷ್ಟು ಹೇಳ್ಕೊಟ್ರು ಉಲ್ಟಾನೇ ಮಾಡ್ತಾನೆ. ಹೇಗೋ ಒಟ್ನಲ್ಲಿ ಪೂಜೆ ಮಾಡೋದು ಕಲಿಯಲಿ, ಅದಾದಮೇಲೆ ನೀಟಾಗಿ ಹೇಳ್ಕೊಡೋಣ ಅಂತ ಹೇಳಿ ನಾನು ಸುಮ್ಮನೆ ಆಗ್ತೀನಿ. ಇಲ್ಲ ನಾನು ಇದೇ ರೀತಿ ಮಾಡು ಅಂತ ಹೇಳಕ್ ಹೋದ್ರೆ ಅವನು ಮಾಡೋದೇ ಇಲ್ಲ, ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಸರಿ ಹೇಗೋ ಪೂಜೆ ಮಾಡೋದು ಕಲೀಲಿ, ಅದಾದ ನಂತರ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಆಗ್ತೀನಿ. ಇನ್ನು ಅವನದು ಪೂಜೆ ಆದ ನಂತರ ನಾನು ಪೂಜೆ ಮಾಡಿ ಹೊಸ್ಲ ಹತ್ರ ದೀಪ ಇಡ್ತಾ ಇದ್ದೀನಿ. ಈ ದೀಪ ಇಡ್ತಾ ಇರೋದು ಇವತ್ತೇ ಲಾಸ್ಟ್. ಇವತ್ತೇ ಅಂತಂತ ಹೇಳಿದ್ರೆ ಕಡೆ ಕಾರ್ತಿಕ ದಿನನೇ ಲಾಸ್ಟ್ ಆಗಿರುತ್ತೆ. ತಿಂಗಳು ಪೂರ್ತಿ ನಾವು ದೀಪ ಇಟ್ಟಿರ್ತೀವಿ. ನಾನು ಮಧ್ಯ ಮಧ್ಯ ಊರಿಗೆ ಹೋಗ್ತಿದ್ದೆ, ಆಮೇಲೆ ಮತ್ತೆ ಮಧ್ಯ ಮಧ್ಯ ಇಡ್ತಾನೂ ಇರಲಿಲ್ಲ, ಅದು ಇದು ಏನೇನೋ ಸಮ್ ರೀಸನ್ಸ್ಗಳಿಂದ. ಬಟ್ ಸೋಮವಾರ ಮತ್ತು ಶುಕ್ರವಾರ ತಪ್ತೀರ ಹಚ್ತಿದ್ದೆ ನಾನು. ಇನ್ನು ಹಾಗೆ ವಿಶಾಲ್ ಮಾರ್ಟಿಂದ ಒಂದಷ್ಟು ಶಾಪಿಂಗ್ನ ಮಾಡಿದ್ದೆ, ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ಈ ಕಪ್ಗಳಂದರೆ ತುಂಬ ಇಷ್ಟ, ಕಾಫಿ ಕುಡಿಯೋದು. ಅದನ್ನ ಯಾವಾಗಾದರೂ ಹೋದಾಗ್ಲೂ ಬೇರೆ ಬೇರೆ ಥರದ್ದು ತೊಗೊತಾ ಇರ್ತೀನಿ. ಈಗ ಆಲ್ರೆಡಿ ನನ್ನ ಹತ್ರ ಎಷ್ಟು ಇದೆ ಅದನ್ನೇ ಯೂಸ್ ಮಾಡ್ತಾ ಇಲ್ಲ, ಇನ್ನೂ ಹೊಸ್ದಾಗಿ ಒಂದೆರಡು ತೊಗೊಂಡು ಬಂದೆ. ಹಾಗೆ ಒಂದು ಸಾಲ್ಟ್ ಹಾಕಿ ಇಡೋದಕ್ಕೆ ಅಂತ ಹೇಳಿ ಒಂದು ಡಬ್ಬಿ ತೊಗೊಂಡೆ, ಅದು ಕೂಡ ಪ್ಲಾಸ್ಟಿಕ್ ಇತ್ತು. ಇನ್ನೊಂದು ಗಾಜಿನ ತೊಗೊಂಡೆ. ಹಾಗೆ ಇನ್ನು 3 ಸೆಟ್ಟು ಸ್ಪ್ಯಾಚುಲಾ ಕೂಡ ತೊಗೊಂಡೆ. ಇನ್ನು ಇದು ನೆಕ್ಸ್ಟ್ ಟ್ಯೂಸ್ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಈವ್ನಿಂಗ್ ನಾನು ವೆಜಿಟೇಬಲ್ನ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದೆ. ಸಂಡೇ ಸ್ವಲ್ಪ ಚಿಕನ್ ಮಾಡಿದ್ದೆ, ಅದರಲ್ಲೇ ಸ್ವಲ್ಪ ಒಂದಿಷ್ಟು ಚಿಕನ್ ಎತ್ತಿಟ್ಟಿದ್ದೆ, ಚಿಕನ್ ಸೂಪ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಂದು ಸೂಪ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ವೆಜಿಟೇಬಲ್ಸು ಹಾಗೆ ಹಾಲು ಫ್ರೂಟ್ಸು ಎಲ್ಲ ತೊಗೊಂಡು ಬಂದಿದ್ದೆ. ಎಲ್ಲನೂ ಒಂದ್ ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇದು ಸೀತಾಫಲ ಹಣ್ಣು, ನನಗೆ ತುಂಬಾ ಇಷ್ಟ ಸೀತಾಫಲ. ಒಂದ್ ಕಡೆ ರಾಘು ಅವ್ರು ತಂದಿದ್ರು, 2 ಸೀತಾಫಲಕ್ಕೆ 100 rupees ತಗೊಂಡಿದ್ರು. ಇಲ್ಲಿ 39-40 rupees ಅಂತ ಅನ್ಸುತ್ತೆ. 2 ಸೀತಾಫಲಕ್ಕೆ 40 rupees ತಗೊಂಡ್ರು, ಅಂದ್ರೆ 1/2 kg ಇತ್ತು ಅದು. ಇನ್ನು ನನ್ಗೆ ಏನೇನು ಬೇಕು ಅದೆಲ್ಲ ವೆಜಿಟೇಬಲ್ಸ್ ತಗೊಂಡ್ಬಂದಿದ್ದೆ. ಕುಕುಂಬರು, ಶುಂಠಿ ಮತ್ತೆ ಪೊಟ್ಯಾಟೊ ಇದನ್ನೆಲ್ಲ ತೊಗೊಂಡು ಬಂದಿದ್ದೆ. ನನ್ನ ಜೊತೆ ಸಂಚಿತ್ ಕೂಡ ಬಂದಿದ್ದ. ಅವನಿಗೆ ಶಾಪಿಂಗ್ ಅಂದರೆ ಸಾಕು, ಏನಾದರೂ ಆಗಿರಲಿ, ಅದು ವೆಜಿಟೇಬಲ್ ಶಾಪಿಂಗ್ ಆದರೂ ಅಷ್ಟೇ, ಬೇರೆ ಏನೋ ಶಾಪಿಂಗ್ ಆದರೂ ಅಷ್ಟೇ, ಒಟ್ನಲ್ಲಿ ಅವ್ನು ನನ್ನ ಜೊತೆ ಬರಬೇಕು, ಏನಾದರೂ ತೊಗೊಬೇಕು. ಸೊ ಹಾಗೆ ಅವನು ಒಂದಷ್ಟು ಏನೇನೋ ತೊಗೊಂಡಿದ್ದ, ಈ ಬಿಸ್ಕೆಟು ಮತ್ತು ಚಾಕ್ಲೇಟ್ ಎಲ್ಲ, ಅದನ್ನೆಲ್ಲ ಒಂದು ಅವನ ತಿಂಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ಹಾಗೆ ಫ್ರೂಟ್ಸ್ನೆಲ್ಲ ಇನ್ನೊಂದು ತಟ್ಟೆ ಥರ ಇಟ್ಕೊಂಡಿದ್ದೀನಿ, ಅಲ್ಲಿ ಎತ್ತಿಟ್ಟೆ. ಹಾಗೆ ಇಲ್ಲಿ ಇನ್ನೇನು ಸೊಪ್ಪಿದೆ ಅದನ್ನೆಲ್ಲ ನೀಟಾಗಿ ಬೇರೆಲ್ಲ ತೆಗೆದುಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ. ಹಸಿರು ಮೆಣಸಿನಕಾಯಿ, ಈ ಥರ ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ನಾವು ಬಾಕ್ಸಿಗೆ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ. ಈ ಕವರಲ್ಲಿ ಕಟ್ಬಿಟ್ರೆ ನೀಟಾಗಿ ತಗೊಳ್ಳೋಕ್ಕೂ ಹಿಂಸೆ ಆಗುತ್ತೆ, ಅದು ನೀಟಾಗೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸಲ್ಲೇ ಇಟ್ಕೊಂಡಿದ್ದೀನಿ. ಕೆಲವರು ಸೊಪ್ಪೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಡ್ರೈ ಮಾಡಿಬಿಟ್ಟು ಎತ್ತಿಟ್ಕೊತಾರೆ, ಅದೆಲ್ಲ ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತ ಹೇಳಿ ನಾನು ಹಾಗೆ ಬೇರೆ ತೆಗೆದುಬಿಟ್ಟು ನಾನೇನು ಅಡುಗೆ ಮಾಡಬೇಕಾದ್ರೆ ಸೊಪ್ಪು ತೊಗೊತೀನಿ, ಆವಾಗಲೇ ವಾಶ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲಿ ಪೊಟ್ಯಾಟೊ ಮತ್ತು ಶುಂಠಿ ಎಲ್ಲ ಹೊರಗಡೆನೇ ಎತ್ತಿಟ್ಕೊತಾ ಇದ್ದೀನಿ. ಶುಂಠಿನ ಹೊರಗಡೆನೇ ಆರಾಮಾಗಿ ಇಟ್ಕೊಬೋದು. ಕೆಲವೊಂದು ಸರಿ ಜಾಸ್ತಿ ತಂದಾಗ ನಾನೇನು ಮಾಡ್ತೀನಿ, ಅದನ್ನು ಕೂಡ ಒಂದು ಡಬ್ಬಿಗೆ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಇಲ್ಲಿ ನಾನು ಅವತ್ತು ಚಿಕನ್ ಸೂಪ್ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ, ಸೊ ಹಾಗಾಗಿ ನಾನಿಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ. ಸಂಜೆ ಇನ್ನು ಉಳಿದಿದ್ದ ತರಕಾರಿ ಎಲ್ಲನೂ ಹಾಗೆ ಸೆಗ್ರಿಗೇಟ್ ಮಾಡಿ ನನಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಈಗ ನಾನು ಚಿಕನ್ ಸೂಪಿಗೆ ಅಂತ ಅಂದ್ಕೊಂಡು ನಾನು ಎಲ್ಲನೂ ನೀಟಾಗಿ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ರಾಘವ್ ಅವರು ಹೇಳಿದ್ರು, ಇಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂತ ಹೇಳಿದ್ರು. ಮತ್ತೆ ಏನು ಇಬ್ಬರಿಗೆ ಸೂಪ್ ಮಾಡಿ ಮತ್ತೆ ಅಡುಗೆ ಮಾಡೋದೇನು ಅಂತ ಹೇಳಿ ಏನು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ ಅದನ್ನೇ ನಾನು ಚಿಕನ್ ಫ್ರೈಡ್ ರೈಸ್ ಮಾಡಿಕೊಂಡೆ. ಇಲ್ಲಿ ಚಿಕನ್ ನಾನು ಫಸ್ಟೇ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಸಂಚಿತ್ಗೆ ಕೊಟ್ಟಿದ್ದೆ. ಅವನು ಸೋಫಾ ಮೇಲೆ ಆರಾಮಾಗಿ ಮಲ್ಕೊಂಡು ತಿನ್ಕೊಂಡು ಟಿ ವಿ ನೋಡ್ತಾ ಇದ್ದ. ಅಷ್ಟರಲ್ಲಿ ನಾನು ಚಿಕನ್ ರೈಸ್ ಎಲ್ಲ ರೆಡಿ ಮಾಡಿಕೊಂಡೆ.
ಚಿಕನ್ ಫ್ರೈಡ್ ರೈಸ್ ಆಲ್ರೆಡಿ ಒಂದ್ಸರಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಪೂರ್ತಿ ರೆಸಿಪಿ ತೋರಿಸಿಲ್ಲ. ಹಾಗೇನೇ ಚಿಕನ್ ಸೂಪು ಕೂಡ ಸೇಮ್ ಮೆಥಡಲ್ಲೇ ಮಾಡೋದು, ಬಟ್ ಅದಕ್ಕೆ ರೈಸ್ ಹಾಕೋದಿಲ್ಲ, ಹಾಗೆ ನೀರು ಆ್ಯಡ್ ಮಾಡಿ ಸೂಪ್ ಥರ ಮಾಡ್ಕೊಂಡಿರ್ತೀವಿ ಅಷ್ಟೇ. ಟ್ಯೂಸ್ಡೇ ಆ್ಯಕ್ಚುಲಿ ನಾನು ಚಿಕನ್ ಸೂಪ್ ಮಾಡಿ ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದೆ, ಬಟ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಇನ್ನು ನೆಕ್ಸ್ಟು ನಾನು ವೆಡ್ನೆಸ್ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ವಾಕ್ ಹೋಗಬೇಕಾದ್ರೆ ಸಂಚಿತ್ ಕೂಡ ನನ್ನ ಜೊತೆ ಬರ್ತಾ ಇದ್ದ. ಇವಾಗ ನಾನು ಸ್ಟಾಪ್ ಮಾಡಿದ್ದೀನಿ ವಾಕಿಂಗ್ ಹೋಗೋದು, ತುಂಬ ಚಳಿ ಇರುತ್ತೆ ಅಂತ ಹೇಳಿ. ನಾನು ವಾಕ್ ಮಾಡೋದಕ್ಕೆ ಪಾರ್ಕಿಗೆ ಹೋಗೋದಿಲ್ಲ, ಇಲ್ಲೇ ನಿಯರೆಸ್ಟ್ 100 ಫೀಟ್ ರೋಡ್ ಇದೆ, ಅಲ್ಲಿ ವೆಹಿಕಲ್ಗಳು ಕಡಿಮೆ ಇದೆ ಅಂತ ಹೇಳಿ ಅಲ್ಲೇ ಮಾಡ್ಕೊತೀನಿ. ಹಾಗೆ ಸಂಚಿತದು ಡ್ರೆಸ್ಸು ಮತ್ತು ಶೂಸ್ ಎಲ್ಲ ಕೇಳಿದ್ರು ಅಂತ ಹೇಳಿ ಅಲ್ಲೊಬ್ರಿಗೆ ಕೊಡೋದಕ್ಕೆ ತಗೊಂಡೋಗಿದ್ದೆ. ಆಂಟಿ ಕೊಟ್ಬಿಡು, ಅವ್ರಿಗೆ ಕೊಡು ಆಂಟಿಗೆ. ಬೇಬಿ ನೋಡ್ಕೊಂಡು ಅಲ್ಲಿ ಬೇಬಿ ನೋಡು, ಬೇಬಿಗೆ ಆಯ್ ಮಾಡು ಅಲ್ಲಿ. ಆಂಟಿ ಇವಾಗ ಸದ್ಯಕ್ಕೆ ಎಷ್ಟಿತ್ತು ಅಷ್ಟು ತಂದುಕೊಟ್ಟಿದ್ದೀನಿ, ನಾನು ಎಲ್ಲ ಸರ್ಚ್ ಮಾಡೋದು ಬೇರೆ. ಹಾಯ್ ಮಾಡುತ್ತಂದು ಹಾಯ್ ಮಾಡಿ, ಹಾಯ್ ಬಾಯ್ ಕಂದು ಬಾ. ಇದು ಆಂಟಿ ಕೊಡ ಇಟ್ಕೋ. ಆಂಟಿ ಶೂ ಇದೆ ಇಸ್ಕೊಡು. ಬಾಯ್ ಮಾಡು. ನಾವಿಬ್ಬರು ವಾಕ್ ಎಲ್ಲ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ರಾಘವ್ ಅವರು ಕೂಡ ಎದ್ದು ಎಳ್ನೀರೆಲ್ಲ ಕೆತ್ತಿಟ್ಟಿದ್ರು. ಸಂಚಿತ್ಗೆ ಎಳ್ನೀರು ಕುಡಿಸ್ತಾ ಇದ್ರು. ಅವ್ನು ಪೂರ್ತಿ ಏನು ಕುಡಿಯೋದಿಲ್ಲ, ಒಂದು ಕಾಲು ಭಾಗದಷ್ಟು ಅವ್ನು ಕುಡಿತಾನೆ, ಇನ್ನು ಮಿಕ್ಕಿದ್ದು ನಾನು ಕುಡಿತೀನಿ. ಈ ಎಳ್ನೀರು ನಮ್ಮ ತೋಟದಿಂದನೇ ತೊಗೊಂಡು ಬಂದಿದ್ರು ಬರಬೇಕಾದ್ರೆ. ಇಲ್ಲೆಲ್ಲ ಕೇಳಕ್ಕೆ ಹೋದ್ರೆ ಒಂದು 50 ರೂಪಾಯಿ 70 ರೂಪಾಯಿ ಹೇಳ್ತಾರೆ. ಫೋಟೋ ತೆಗಿತಿದ್ದೆ ಹಾಕು, ನಿನ್ಗೆ ಆಗ್ತಾವನ್ನೇ ಡ್ಯಾಡಿ. ನೀವೇನು ಹೊಸಳಿ ತಾತ ಅನ್ನತ್ತೆ. ನೀನು ಅದು ಹೋಗುದು ನೋಡ್ತೀರ. ಹೊರಡದಮ್ಮ ಹೊರಡದಮ್ಮ. ಇನ್ನು ಊರಲ್ಲೇನೋ ಕೆಲಸ ಇದೆ ಅಂತ ಹೇಳಿ ನಾವು ಹಾಗೆ ಊರಿಗೂ ಕೂಡ ಹೋಗಿದ್ವಿ. ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮಮ್ಮ ಮನೆಗೂ ಕೂಡ ಹೋಗಿದ್ವಿ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಸಂಚಿತ್ ಆಟ ಆಡ್ದ. ಅದಾದ ನಂತರ ಬಂದ್ವಿ. ಬರಬೇಕಾದ್ರೆ ಒಂದಷ್ಟು ತರ್ಗುಣಿ ಕಾಳು ಇದೆಲ್ಲ ಕೊಟ್ಟು ಕಳ್ಗಿಸಿದ್ರು ಮನೆಯಿಂದ, ಪಪ್ಪಾಯ ಎಲ್ಲ ತೊಗೊಂಡು ಬಂದಿದ್ವಿ. ಬಂದಾದಮೇಲೆ ಸಂಚಿತ್ ಹಪ್ಪಳ ತಿನ್ನಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಇವಾಗ ಅದೊಂದು ರೂಢಿ ಆಗಿಬಿಟ್ಟಿದ್ದಾನೆ. ಅದು ಹಪ್ಪಳದ್ದು ಪ್ಯಾಕೆಟ್ ನೋಡಿದ್ರೆ ಸಾಕು ಹಪ್ಪಳ ಹಾಕು ಹಪ್ಪಳ ಹಾಕು ಅಂತ ಹೇಳ್ತಾ ಇರ್ತಾನೆ. ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ಕವರ್ ಇತ್ತು, ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. 10 kg ಕವರ್ ಅದು, ಸೊ ಹಾಗಾಗಿ ದೊಡ್ಡದಾಗೆ ಇತ್ತು. ಅದನ್ನ ಇಟ್ಕೊಂಡು ನಾನು ನೀಟಾಗಿ ತರ್ಗಣಿ ಕಾಳೆಲ್ಲ ಬಿಡಿಸ್ಕೊಬೋದು, ಕಸ ಎಲ್ಲ ಕೆಳಗಡೆ ಎಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರ ಐಡಿಯಾ ಮಾಡಿಕೊಂಡೆ. ಇನ್ನು ಸಂಚಿತ್ ಹಪ್ಪಳ ತಿನ್ನೋದಕ್ಕಿಂತ ಈ ಥರ ಎಣ್ಣೆಗೆ ಹಾಕೋದಕ್ಕೆ ಇಂಟ್ರೆಸ್ಟ್ ಅವನಿಗೆ. ಅದಕ್ಕೆ ಹಪ್ಪಳ ಬೇಯಿಸು ಅಂತ ಹೇಳ್ತಾ ಇರ್ತಾನೆ. ದೂರ ಸಾಕು. ವೆಲ್ಕಮ್ ಟು ಮೀ. ಎಷ್ಟಿದೆ? 3 ರೂಪಾಯಿ ಇದೆಯಾ? 3 ರೂಪಾಯಿ ಹೊಡಿಲ್ಲ. ಇನ್ನೇನು ಎದ್ಬರ ಸಾಕು, ಎದ್ಬರ
ನೋಡ್ದೆ ಬಾ, ಅದು ದೂರ ಬರ್ಬೇಕು ಪಾಪ, ಅಲ್ಲಿ ಎಣ್ಣೆ ಪಕ್ಕ ಕೂಚ್ಬಾರ್ದ. ಬಾ ತಗೋ. ಕೂತ್ಕೊಳ್ಳಿ, ತಗೊಂಡ್ ಕೂತ್ಕೊಳ್ಳಿ. ಏನ್ ಬೇಡ. ಏನೋ ಅವನ ಜೊತೆ ಮಾತಾಡ್ಕೊಂಡು ಹಪ್ಪಳ ಎಲ್ಲ ಹಾಕಿದ್ದಾಯ್ತು. ಅಷ್ಟರಲ್ಲಿ ರಾಘವ್ ಅವರು ಕೂಡ ಬಂದರು. ಅವ್ರು ಬಂದಾದ್ಮೇಲೆ ಅವ್ರ ಜೊತೆ ಹೋದ. ಸರಿ ಅಂತ ಹೇಳಿ ನಾನಿಲ್ಲಿ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ನಾನು ಈ ಥರ ಹಾಲು ಕಾಯಿಸ್ಬೇಕಾದ್ರೆ ಒಂದು ಫೀಲಿಂಗ್ ಬರುತ್ತೆ. ಯಾವಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಪ್ಯಾಕೆಟಲ್ಲಿ ಹಾಲು ತಂದು ಈ ಥರ ಹಾಲು ಕಾಯಿಸ್ಕೊಂಡು ಕಾಫಿ ಮಾಡ್ತೀನಿ ಅಂತಂತ ಹೇಳಿ. ನಾವು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಕೊಂಡು ಬಂದಿದ್ದು ಹಾಲು ಕರೆದಿ ಹಾಲು ಕುಡಿತಿದ್ದು, ಇಲ್ಲ ಡೈರಿಲಿ ಹಾಕಿಸ್ಕೊಂಬಂದು ಕುಡಿತಿದ್ವಿ. ಈ ಥರ ಪ್ಯಾಕೆಟಲ್ಲೆಲ್ಲ ನಾವು ಟಿ ವಿನಲ್ಲಿ ನೋಡ್ತಿದ್ವಿ. ಈಗ ಹೇಗಾಗಿದೆ ಅಂತಂದರೆ ಬೆಳಗ್ಗೆ ಆಯಿತು ಅಂತಂದರೆ ಪ್ಯಾಕೆಟಲ್ಲಿ ತೊಗೊಂಬಂದು ಕಾಯಿಸೋದೇ ಆಗಿದೆ. ಇನ್ನು ತರ್ಗುಣಿ ಕಾಳೆಲ್ಲ ನಾನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಉಪ್ಸಾರು ಮಾಡೋಣ ಅಂತ ಹೇಳಿ. ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಗಿಸಿತ್ತು ಅಮ್ಮ. ಎಷ್ಟು ಬೇಕು ಅಷ್ಟು ಬಿಡಿಸ್ಕೊಂಡು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾಳೆ ಬಿಡಿಸೋಣ ಅಂತ ಹೇಳಿ ಉಪ್ಸಾರಿಗಾಗುವಷ್ಟು ನಾನು ಬಿಡಿಸ್ಕೊಂಡು ಇಟ್ಕೊತಾ ಇದ್ದೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ.